ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಜಿ ಬಿ ವಾಟ್ಸಪ್ಪಲ್ಲಿ ಸ್ಟೇಟಸ್ನ ಯಾವ ರೀತಿ ಹಾಕ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾರ್ಮಲ್ ವಾಟ್ಸಪ್ಪಿಂದ ಲಿಂಕ್ನ ಕನೆಕ್ಟ್ ಮಾಡ್ಕೊಂಡು ಜಿ ಬಿ ವಾಟ್ಸಪ್ ಯಾರು ಯೂಸ್ ಮಾಡ್ತಿರ್ತೀರಿ ಅವರಿಗೆ ಸ್ಟೇಟಸ್ ಹಾಕಕ್ಕೆ ಹೋದರೆ ನೋಡಿರಿ ಈ ಥರ ಬರೋದು ನಾಟ್ ಅವೈಲೇಬಲ್ ಅಂತೇಳಿ. ಇದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ನಾರ್ಮಲ್ ವಾಟ್ಸಪ್ಪಿಂದ ಲಿಂಕ್ನ ಕನೆಕ್ಟ್ ಮಾಡ್ಕೊಂಡು ಜಿ ಬಿ ವಾಟ್ಸಪ್ನ ಯೂಸ್ ಮಾಡ್ತಿರೋರಿಗೆ ಮಾತ್ರ ಈ ಥರ ತೋರಿಸುತ್ತೆ. ಜಿ ಬಿ ವಾಟ್ಸಪ್ಪಲ್ಲಿ ಏನು ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದಾದಮೇಲೆ ನೆಕ್ಸ್ಟು ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ಸ್ಟೇಟಸ್ನ ಯಾವ ಥರ ನಾವು ಹಾಕ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ. ಈಗ ಪೂರ್ತಿ ಬ್ಯಾಕ್ ಬನ್ನಿ. ಈ ಥರ ಏನು ಬರ್ತಿದೆಯಲ್ಲ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಪೂರ್ತಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನೋಡ್ಬೋದು ನೀವು ವಾಟ್ಸಪ್ ಅಂತೇಳಿದೆ, ಜಿ ಬಿ ವಾಟ್ಸಪ್ ಅಂತೇಳಿದೆ. ನಾನು ವಾಟ್ಸಪ್ನ ಓಪನ್ ಮಾಡ್ತೀನಿ ನೋಡಿರಿ. ವಾಟ್ಸಪ್ನ ಓಪನ್ ಮಾಡಿದ ತಕ್ಷಣ ಮೈ ಸ್ಟೇಟಸ್ ಅಂತ ಹೇಳಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲೊಂದು ಸ್ಟೇಟಸ್ ಹಾಕ್ತೀನಿ ನಾನೀಗ. ನೋಡಿರಿ ಈ ಸ್ಟೇಟಸ್ನ ನಾನು ಹಾಕ್ತಾಯಿದ್ದೀನಿ. ಸೆಂಡಿಂಗ್ ಆಗ್ತಾಯಿದೆ. ಈಗ ನೋಡಿರಿ ಜಸ್ಟ್ ನೋ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಈಗ ನೋಡಿರಿ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದ್ಮೇಲೆ ಪೂರ್ತಿ ಹೊರಗಡೆ ಬನ್ನಿ. ಇಲ್ಲಿ ನೋಡಿರಿ ಜಿ ಬಿ ವಾಟ್ಸಪ್ ಅಂತೇಳಿದೆಯಲ್ಲ, ಇದನ್ನು ಓಪನ್ ಮಾಡಿ. ಜಿ ಬಿ ವಾಟ್ಸಪ್ನ ಓಪನ್ ಮಾಡಿದ್ಮೇಲೆ ನೋಡಿರಿ ಈ ಥರ ಬರುತ್ತೆ. ಇಲ್ಲಿ ನೋಡಿರಿ ಮೈ ಸ್ಟೇಟಸ್ ಅಂತ ಹೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನೇನು ಈಗ ಸ್ಟೇಟಸ್ ಹಾಕಿದೆ ನಿಮಗೆ ಅದು ನೋಡಿರಿ ಇಲ್ಲಿ ಬಂದಿದೆ. ಈ ಥರ ನೀವು ಜಿ ಬಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಬೋದು. ಇದಕ್ಕೆ ಮತ್ತೆ ಬೇರೆ ಟ್ರಿಕ್ ಅಂದರೆ ನೆಕ್ಸ್ಟ್ ಇದು ಅಪ್ಡೇಟ್ ಬಂದಿಲ್ಲ ಜಿ ಬಿ ವಾಟ್ಸಪ್ಪಿಂದು. ನೆಕ್ಸ್ಟ್ ಅಪ್ಡೇಟ್ ಬಂತಂದರೆ ಬೇರೆ ಟ್ರಿಕ್ನ ನಾನು ತಿಳಿಸ್ಕೊಡ್ತೀನಿ. ಈ ಟ್ರಿಕ್ನ ನೀವು ಯೂಸ್ ಮಾಡಿ ಜಿ ಬಿ ವಾಟ್ಸಪ್ಪಲ್ಲಿ ಸ್ಟೇಟಸ್ನ ಹಾಕ್ಬೋದು. ನೀವು ನಾರ್ಮಲ್ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದರೆ ಮಾತ್ರ ಜಿ ಬಿ ವಾಟ್ಸಪ್ಪಲ್ಲಿ ಬರುತ್ತೆ, ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಕ್ಕೆ ಬರಲ್ಲ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ QR ಕೋಡ್ನ ಸ್ಕ್ಯಾನ್ ಮಾಡಿದರೆ ವಾಟ್ಸಪ್ ಲಿಂಕ್ ಆಗ್ತಾಯಿಲ್ಲ. ಈ ಕಮೆಂಟ್ ಬಾಕ್ಸಲ್ಲಿ ಭಾಳಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಇದನ್ನು ಯಾವ ಥರ ನಾನು ಸಾಲ್ವ್ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.